ಅಯ್ಯೋ ರಾಮೋರೆ, ಇದ್ಯಾಕೆ ಈ ಕಡೆ ಕ್ಲೋಸ್ ಮಾಡ್ತಿದ್ದೀರಾ? ಜನಕ್ಕೆ ನಾವು ಏನು ವ್ಯಾಪಾರ ಮಾಡ್ತಿದ್ದೀವಿ ಅಂತ ಗೊತ್ತಾಗೋದು ಹೇಗೆ? ನಮ್ಮರೆ ನಿಮಗೆ ನಮ್ಮ ಜನಗಳ ಬಗ್ಗೆ ಇನ್ನೂ ಗೊತ್ತಿಲ್ಲ. ಅವ್ರಿಗೆ ಈ ತೆರೆದಿರೋ ಅಂಗಡಿಗಿಂತ ಮುಚ್ಚಿದ್ರೇ ಕುತೂಹಲ ಜಾಸ್ತಿಯಾಗಿ ಅಲ್ಲೇನೈತೆ ಅಂತ ಇಣುಕ್ ನೋಡಕ್ಕೆ ಬರ್ತಾರೆ. ನನ್ನ ತಗೊಂಡು ಪಿಲಾನ್ ಐತಿರಿ. ಏನದು? ಹೇಳ್ತೀನಿ ತಡ್ರಿ. ನಮ್ಮರೆ ತಕೊಳ್ಳಿ, ಇದ್ರಾಗೆ ನಾನು ಹೇಳ್ದಂಗೆ ಬರೀರಿ. ತಕೊಳ್ಳಿ, ದೀಪಾವಳಿಯನ್ನು ಕಣ್ತುಂಬಿಕೊಳ್ಳಿ ಅಂತ ಬರೀರಿ. ಹಾಂ, ಬರೀರಿ ನೀವು. ಹಿಡ್ಕೊಳ್ಳಿ. ನಮ್ಮರೆ ಹೆಂಗದೆ ಐಡಿಯಾ? ಸೂಪರ್. ನೋಡಿ, ಕಣ್ ತುಂಬ್ಕೊಳ್ಳಿ. ಬನ್ನಿ ಬನ್ನಿ ಬನ್ನಿ, ಎಲ್ಲರೂ ಬನ್ನಿ. ಅಂತ ಒಳಗಡೆ ಏನಿದೆ ನೀವೇ ಬಂದು ನೋಡಿ. ಬನ್ನಿ ಬನ್ನಿ, ಎಲ್ಲರೂ ಬಿರ್ನೆ ಬನ್ನಿ. ಅಕ್ಕ ಬನ್ನಿ ಬನ್ನಿ. ಬನ್ನಿ ನೀವು, ಬನ್ನಿ. ಹಾಂ, 15 ರೂಪಾಯಿ ಅವ, 10 ರೂಪಾಯಿ ಕಣವ. ಒಂದು 50 ಕೊಡ್ತೀವಿ. ಅಕ್ಕ 30 ರೂಪಾಯಿ. ಹೇಳ್ತಕ್ಕಣಮ್ಮ 15 ರೂಪಾಯಿ. ಹಲೋ ಹಲೋ, ಹಳ್ಳಿಯ ಸಮಸ್ತ ಬಾಂಧವರಿಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮೂರಿನ ನೆಚ್ಚಿನ ನಾಯಕರಾದ ಬಡವರ ಕಣ್ಮಣಿ ಶ್ರೀಯುತ ಗಂಗರಾಜು ಅಣ್ಣವರು ತಮಗೆಲ್ಲರಿಗೂ ದೀಪಾವಳಿ ಹಬ್ಬದ ಪ್ರಯುಕ್ತ ಮಣ್ಣಿನ ದೀಪವನ್ನು ದಾನವಾಗಿ ಕೊಡ್ತಾ ಇದ್ದಾರೆ. ಆದಷ್ಟು ಬೇಗ ಬಂದು ದೀಪವನ್ನು ಪಡ್ಕೋಬೇಕಾಗಿದೆ.
ಫ್ರೀ ಆಗಿ ಕೊಡ್ತದಂತೆ ಅಕ್ಕ ಅಕ್ಕ ನಿಂತ್ಕೊಳ್ಳಿ ಅಕ್ಕ. ಅಲ್ಲಿ ಇಲ್ಲೇನ್ ತಗೊಂತೀಯ? ಅಲ್ಲಿ ಫ್ರೀ ಆಗಿ ಕೊಡ್ತಾರಂತೆ. ಅಪ್ಪ ನಡಿ ನಡಿ ಅಲ್ಲೇ ತಗೊಳ್ಳೋಣ. ಅಕ್ಕ ನಿಂತ್ಕೊಳ್ಳಿ ಅಕ್ಕ. ಎಲ್ಲರೂ ಸಾಲಲ್ಲಿ ಬನ್ನಿ ನಿಂತ್ಕೊಳ್ಳಿ. ಹಲೋ ಮಹನೀಯರೇ, ಮಹಿಳೆಯರೇ, ಯುವಕರೇ, ಯುವತಿಯರೇ ಹಾಗೂ ಮುದ್ದು ಮಕ್ಕಳೇ, ಇವತ್ತಿನ ದೀಪಾವಳಿ ಹಬ್ಬದ ಪ್ರಯುಕ್ತ ನಮ್ಮ ಊರಿನ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಯುತ ಗಂಗರಾಜು ಅಣ್ಣವರು ತಮಗೆಲ್ಲರಿಗೂ ನೊಂದ ಜೀವಿಗಳಿಗೆ ಅವರ ಬಾಳಲ್ಲಿ ದೀಪವನ್ನು ಬೆಳಗಿಸುವಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಹಾಗಾಗಿ ದೀಪವನ್ನು ಎಲ್ಲರಿಗೂ ದಾನವನ್ನಾಗಿ ನೀಡ್ತಾ ಇದ್ದಾರೆ. ಆದಷ್ಟು ಬೇಗ ಯುವಕರು, ಯುವತಿಯರು, ಮಹಿಳೆಯರು, ಮಹನೀಯರು ಎಲ್ಲರೂ ಬಂದು ದೀಪವನ್ನು ತಗೊಂಡು ತಮ್ಮ ಮನೆಯಲ್ಲಿ ದೀಪಾವಳಿಯನ್ನು ವಿಜೃಂಭಣೆಯಿಂದ ಆಚರಿಸಬೇಕಾಗಿ ವಿನಂತಿ. ಬನ್ರಪ್ಪ, ಬನ್ನಿ ಬನ್ನಿ. ಸಾಲಾಗಿ ಬನ್ನಿ, ಬನ್ನಿ ಬನ್ನಿ, ಈ ಕಡೆ ಬನ್ನಿ. ಹಲೋ, ನೀವು ಹೋಗಿ ಕ್ಯೂನ ನಿಂತ್ಕೊಳ್ಳಿ. ಅಮ್ಮರೇ, ನಾವು ಅಂಗಡಿ ಹಾಕ್ತಾಗ್ಲ ಹೆಂಗೆ ಆಗ್ಬೇಕಿತ್ತ? ನನಗೂ ಅದೇ ಅರ್ಥ ಆಗ್ತಿಲ್ಲ ರಾಮು ಅವರೇ. ನಾವು ದೀಪ ಮಾತ್ರ ಜಾಗಕ್ಕೆ ಬಂದು ಫ್ರೀಯಾಗಿ ದೀಪಗಳನ್ನ ಕೊಡ್ತಿದ್ದಾರೆ ಅಂದರೆ ಏನೋ ಸರಿಗಿಲ್ಲ. ಸಮಯನೇ ಸರಿ ಇಲ್ಲ ನಮ್ಮರೆ. ಯಾರೇನು ಮಾಡೋಕ್ಕಾಯ್ತದೆ? ಈ ಕೆಲವೊಂದ್ಕಿಂತ ಹಿಂಗೆ ಈ ಜೋಡ್ಸ್ ಮಡಗಿರೋ ಇಸ್ಪೀಟ್ ಕಾಲ್ಡಿದ್ದಂಗೆ ಒಂದು ಬಿದ್ದುಬಿಟ್ರು ಸಾಕು, ಸರಸರ ಅಂತ ಎಲ್ಲ ಬಿದ್ದೋಗ್ಬಿಡ್ತವೆ. ನಮ್ಮದು ಹಂಗೆಯ ಎಲ್ಲ ಹೋಯ್ತು. ಲೇ ಅಣ್ಣ, ಬರೀ ಹಬ್ಬಕ್ಕೆ ಸಿಗೋ ದೇವ್ರ ಆಗ್ಬಿಟ್ಟಲ್ಲ ನೀನು. ನಿನ್ನ ಹುಡಿಕೊಂಡೆ ಓಡಾಡ್ಬೇಕ ನಾವು. ಅಲ್ಲ, ನೀವೆಲ್ಲ ಹೇಗಿಲ್ಲಿ? ಅದೊಂದು ದೊಡ್ಡ ಕತೆ. ಸುತ್ತಾಗಿ ಹೇಳ್ಬೇಕು ಅಂದ್ರೆ ರಂಗಣ್ಣ ಫೋನ್ ನಂಬರ್ ಹುಡುಕಿ ಫೋನ್ ಮಾಡಿದ್ದಕ್ಕೆ ಬಾಯ್ ತಪ್ಪ ಹೇಳ್ಬಿಟ್ಟ. ಹೆಂಗೆ ನಾವು ಕೊನೆಗೂ ಹುಡುಕ್ಬಿಟ್ವಿ. ಯಾಕಿದ್ರು ಸಪ್ಗಿದ್ದೀರಾ? ನೀವೇನೋ ದೀಪದಂಗಡಿ ಮಡಗಿದ್ದೀರಾ ಅಂತಂದ್ರು. ಬನ್ನಿ ಅಣ್ಣ, ಬನ್ನಿ ಅಣ್ಣ, ಬನ್ನಿ ಅಣ್ಣ, ಈ ಕಡೆ ಬನ್ನಿ. ಗಂಗರಾಜು ಅಣ್ಣ ಅವರಿಗೆ ಹಾಗೆ ಧನ್ಯವಾದವನ್ನು ತಿಳಿಸಿ ದೀಪಾವಳಿಯನ್ನು ವಿಜೃಂಭಣೆಯಿಂದ ಆಚರಿಸಿ. ಬನ್ನಿ ಬನ್ನಿ, ಆ ಮಹಿಳೆಯರು, ಮಹನೀಯರು ಎಲ್ಲರೂ ಬನ್ನಿ. ಅಯ್ಯೋ, ಸಾಹೇಬ್ರು ತಿಳಿಸುಮ ಅನ್ಕೊಂಡ್ರೆ ಅಣ್ಣ ಅದಕ್ಕೆ ಇಲ್ಲಿ ಇಂಥ ಸ್ಥಿತಿಲಿ ಅವರಲ್ಲ. ಈಗೇನು ಮಾಡೋದು? ಅಣ್ಣ, ಇದಕ್ಕೆ ಯಾಕಣ್ಣ ಸಪ್ಗಿದ್ಯಾ? ಈ ಜಾಗದಲ್ಲಿ ಆಗ್ನಿನ ಅಂತೆ. ಅಬ್ಬ, ಅಕ್ಕಪ್ಪಗೆ ಹೋಗಿ ನೋಡ್ಕೊಂಬರಮ್ಮ, ಆ ಕಡೆನೇ ಇಟ್ರಾಯ್ತು. ಊರಮ್ಮಣ್ಣ ಹೊಸಿ ಬಾ ನೋಡ್ಕೊಬರ್ಮ, ಈ ಬೇರೆ ಕಡೆ ಜಾಗ ಇರ್ತವೆ. ಅದಕ್ಕೆ ನೀವು ಇಲ್ಲೇ ಇರಿ, ನಾವು ಹೋಗಿ ಬರ್ತೀವಿ. ಲೇ ಅಣ್ಣ, ನೀ ಬಾರಣ. ಹಂಗಲ್ಲ, ರಾಮಣ್ಣ ಅದಕ್ಕೆ ಸಂತೋಷವಾಗಿದ್ದಾಗ ಸಾಹೇಬ್ರನ್ನ ಕರ್ಸಿದ್ರಾಯ್ತು. ಮೊದಲು ಅಂಗಡಿ ವಿಚಾರ ನೋಡಮ್ಮ. ಸರಿ ಅಮ್ಮರ, ಒಂದು ನಿಮಿಷ. ಹಾಂ ಅಮ್ಮರ, ಒಂದೇ ನಿಮಿಷ ಅಮ್ಮರ, ಕೊಡ್ತೀನಿ, ಮಾತಾಡಿ. ಹಾಂ ಅಮ್ಮರ, ಇವಾಗ ಮಾತಾಡಿ. ಹಲೋ, ಹ್ಯಾಪಿ ದೀಪಾವಳಿ ಎಲ್ರಿಗೂ. ದೀಪಾವಳಿ ಅಂದ್ರೆ ಕತ್ತಲೆಯಿಂದ ಬೆಳಕಿಗೆ ನಮ್ಮನ್ನ ಕರ್ಕೊಂಡು ಹೋಗೋ ಹಬ್ಬ.
ಆದರೆ ನಿನಗೆ ಇದು ಕತ್ತಲೆಯನ್ನ ಸೃಷ್ಟಿ ಮಾಡೋ ಹಬ್ಬ ಕಣೆ. ಏನೇ ಟೀಚರ್, ದೀಪಗಳನ್ನ ಫ್ರೀಯಾಗಿ ಕೊಡ್ತಿರೋದು ಯಾರಪ್ಪ ಅಂತ ಯೋಚನೆ ಮಾಡ್ತಾ ಕೂತಿದ್ಯಾ? ನನ್ನ ಎದುರಾಕೊಂಡ್ಮೇಲೆ ನೀನು ಎಲ್ಲೇ ಟೆಂಟ್ ಹಾಕಿದ್ರು ಅದು ಎದ್ದೆ ನಡೀರಿ. ಪಾಪ ಕಣೆ ಆ ಕೋಣ, ನಿನ್ ಮಾತು ಕೇಳ್ಕೊಂಡು ಏನೆಲ್ಲ ಮಾಡ್ತಿದ್ದಾನೆ ನೋಡು. ಆದ್ರೆ ಪಾಪ ಈಗ ಇಬ್ರು ನಡು ಬೀದಿಲಿದ್ದೀರ. ನಿನ್ನ ಒಬ್ಬರನ್ನ ಸೋಲ್ಸೋಕೆ ಇಡೀ ಊರಿಗೆ ದೀಪಗಳನ್ನ ಕೊಡೋ ಪ್ಲಾನ್ ಮಾಡಿದ್ದು ನಾನೇ. ಗಂಡ ಹೆಂಡತಿ ವ್ಯಾಪಾರ ಮಾಡಿ ಸಂಪಾದನೆ ಮಾಡ್ತೀರಾ? ಕೈಯಲ್ಲಿ ಬಿಡಿಗಾಸು ಇಲ್ದಿರೋ ಕೆಲಸ ಕಳ್ಕೊಂಡೆ ಟೀಚರ್ ನೀನು. ಏನೂ ಬರ್ದೆ ಲೆಕ್ಕ ಕೊಟ್ರೆ ಹಲ್ಲಿಕ್ಕಿಸಿಯೋ ಕೋಣ. ನೀವಿಬ್ರು ಏನು ದೊಡ್ಡ ಬಿಸ್ನೆಸ್ ಟೈಕೂನ್ಸಾ? ಫೂಲ್ಸ್. ಸವಾಲ್ ಹಾಕಿ ಹೋಗೋದು ಈಸಿ ಮೇಡಮ್, ಆದ್ರೆ ನನ್ನ ಹತ್ರ ಗೆಲ್ಲೋದು ನಿನಗೆ ಈ ಜನ್ಮದಲ್ಲೇ ಸಾಧ್ಯ ಇಲ್ಲ. ಎಲ್ಲ ಗಂಟು ಮುಟ್ಟಿ ಕಟ್ಕೊಂಡು ಹೋಗ್ತಾ ಇರು. ಹ್ಯಾಪಿ ದೀಪಾವಳಿ once again, my dear middle class failure teacher. ಲೋ ಮಂಜ, ಆ ಜಾಗ ಚೆನ್ನಾಗೈತೆ, ಅಲ್ಲಿ ಹಾಕಿದ್ರೆ ವ್ಯಾಪಾರ ಹಾಕಿಲ್ಲಕ್ಕಲ್ಲ. ಏ ಅಲ್ಲಿ ಜನ ಬರ್ತಾರ, ಸುಮ್ಕಿರ್ಲ ನೀನು. ಎಲ್ಲ ಮಂಜ, ಹಳ್ಳಿ ಮರ್ತ ಹಾಕ್ಬಿಡೋಣ. ಆಮೇಲೆ ಅಲ್ಲೊಂದು 7 ಜಾಗ ನೋಡ್ದು, ಆದರೆ ಅಲ್ಲಿ ವ್ಯಾಪಾರ ಆಯ್ತದಾನಂದ್ರೆ ಡೌಟು. ಇರ ಬರೋ ಜಾಗಕ್ಕೆಲ್ಲ ದೀಪಗಳನ್ನ ಹಂಚ್ಬಿಟ್ಟವ್ರೆ. ಅದೆಂಗ್ ರಾಮಣ್ಣ, ಈ ಊರಿಗೆ ಮಾತ್ರ ಹಿಂಗೆ ಮಾಡವ್ರಲ್ಲ? ಯಾರಿಗೆ ಗೊತ್ತಲ್ಲ. ಅಲ್ಲ, ನಮ್ಮೂರಿಗೆ ತಗೊಂಡೋಗಿ ಮಾರಿದ್ರೆ ಹೆಂಗೆ? ಅಷ್ಟೊತ್ತು ಕಾಪನೆ ಮುಗ್ದು ಇರ್ತದೆ ಮುದೇವಿ. ಅಯ್ಯೋ, ಸಾಹೇಬ್ರು ಫೋನು. ಯಾರ್ಲ ಅದು? ಅದು ಯಾರ್ದ ಕಣಣ್ಣ, ಕಂಪ್ನಿದು. ಅಲ್ಲ, ಜಾಸ್ತಿ ಜನ ಸೇರೋದಿಲ್ಲ. ನಾವೀಗ ಅಂಗಡಿ ಹಾಕಿರೋ ಜಾಗ ಕರೆಕ್ಟಾಗಿ ಐತೆ, ಆದ್ರೆ ಏನು ಮಾಡೋದು, ಟೈಮ್ ಸರಿ ಇಲ್ಲ. ಅಥವಾ ಏನು ಗೊತ್ತಿಲ್ಲದೆ ವ್ಯಾಪಾರ ಮಾಡ್ತೀವಂತ ಹೊಂಟ್ರೆ ಹಿಂಗೆ ಆಯ್ತದೋ ಏನೋ. ಅಮ್ಮರ ನಡ್ರಿ ಹೊಲ್ಡಮ್ಮ. ರಾಮೋರೆ, ಟೈಮ್ ಸರಿಗಿಲ್ಲ, ವ್ಯಾಪಾರ ಮಾಡಕ್ ಬರಲ್ಲ ಅಂತ ಕೂತ್ರೆ ಜೀವನ ಪೂರ್ತಿ ನಾವು ಹೀಗೆ ಕುತ್ಕೋಬೇಕಾಗತ್ತೆ. ನಾವು ಮುಂದೆ ಬರಬೇಕು, ಏನಾದರೂ ಸಾಧಿಸ್ಬೇಕು ಅಂತಿದ್ರೆ ಕಷ್ಟಗಳನ್ನ ಎದುರಿಸ್ಬೇಕು. ನಾವು ಅನ್ಕೊಂಡಿರೋದನ್ನ ಮಾಡಲೇಬೇಕು. ಅಲ್ಲ ನಮ್ಮವ್ರೆ, ಅವ್ರ ಅಂಗಡಿ ಕೊಡಲಿಲ್ಲ ಅಂದ್ಬಿಟ್ಟು ನಾವೇ ಒಂದು ಅಂಗಡಿ ಮಾಡಿಕೊಂಡು, ಆದ್ರೆ ಈಗ ನಾವೇನು ವ್ಯಾಪಾರ ಮಾಡ್ತೀವೋ ಇವ್ರು ಅದನ್ನೇ ಫ್ರೀಯಾಗಿ ಕೊಟ್ಬಿಟ್ಟು ನಮ್ಮ ವ್ಯಾಪಾರನ ಮುಗಿಸ್ಬಿಟ್ರಲ್ಲ. ಈಗ ಏನು ಮಾಡೋದು? ಇಲ್ಲೇನು ವ್ಯಾಪಾರ ಆಗುತ್ತೋ ಅದನ್ನೇ ಮಾಡೋಣ. ನಾವು ಪಟಾಕಿ ಅಂಗಡಿ ಇಡೋಣ ರಾಮೋರೆ.
ಅಲ್ಲ ನಮ್ಮರೆ ನೀವೇನು ಮರ್ತ್ಬಿಟ್ಟು ಮಾತಾಡ್ತಿಲ್ಲ ತಾನೇ? ಅಲ್ಲ ನಮ್ಮ ತ ಬಿದ್ದಿದ್ದ ದುಡ್ಡನ್ನೆಲ್ಲ ದೀಪಕ್ಕೆ ಹಾಕಿದ್ದೀವಿ. ಈಗ ಪಟಾಕಿ ಅಂದರೆ ಸಾಲ. ನಮ್ಮರೆ ಏನೇ ಆಗಲಿ ನಂದೇ ತವರಿಂದ ತಲೆ ತಗ್ಸಿದ್ ಇದೇ ಜಾಗದಲ್ಲಿ ಗೆದ್ದು ತೋರಿಸ್ಬೇಕು ರಾಮೋರೆ. ಆ ವಿಷಯ ನಂದೇ ತವ್ರಿಗೂ ಗೊತ್ತಾಗಬೇಕು. ಮಂಜು ಅವರೇ, ನಿಮ್ಮ ಫೋನ್ ಕೊಡಿ. ಕೊಡಿ ಎಂದೆ. ಹಲೋ, ಯಾರು? ಹಲೋ ಅಕ್ಕ, ನಾನು ಜಾನಕಿ. ಓ ಜಾನಕಿನಾ? ಹೊಸ ಫೋನ್ ತಕೊಂಡ? ಇಲ್ಲ ಅಕ್ಕ, ಈ ಫೋನ್ ನಂದಲ್ಲ. ನಿಮ್ಮಿಂದ ಒಂದು ಸಹಾಯ ಆಗಬೇಕಿತ್ತು. ಏನು ಹೇಳು ಜಾನಕಿ. ಅದು ಅಕ್ಕ, ನಿಮಗೆ ಗೊತ್ತಿರೋರು ಯಾರೋ ಬಡ್ಡಿಗೆ ಸಾಲ ಕೊಡ್ತಾರೆ ಅಂತ ಹೇಳಿದ್ರಲ್ಲ. ಹಾ ಹೌದು, ಕೆಂಪಮ್ಮ ಕೊಡ್ತಾರೆ. ಅವರಿಂದ ಈಗ ಅರ್ಜೆಂಟಾಗಿ ಸಾಲ ಕೊಡ್ಸೋಕ್ಕಾಗತ್ತಾ ಅಕ್ಕ? ಅವ್ರ ತವ ಹೊಸಿ ಬಡ್ಡಿ ಜಾಸ್ತಿ. ಅದು ಅಲ್ಲದೆ ತಗೊಂಡ್ಮೇಲೆ ಕರೆಕ್ಟ್ ಟೈಮ್ಗೆ ವಾಪಸ್ ಕೊಟ್ಬಿಡ್ಬೇಕು. ಕೊಡಿಸಿ ಅಕ್ಕ, ನೀವು ಒಂದು ಮಾತು ಹೇಳಿ ಸಾಲ ಕೊಡಿಸಿ. ಸಾಲ ತೀರ್ಸೋದು ನಮ್ಮ ಜವಾಬ್ದಾರಿ. ಸರಿ ಬಿಡು ಜಾನಕಿ, ನೀನು ಇಷ್ಟೊಂದು ಕೇಳ್ಕೊಂತಿದ್ಯಾ ಅಂದಮೇಲೆ ನಾನಿಲ್ಲ ಅಂತೀನಾ? ಈಗಲೇ ಕೊಡಿಸ್ತೀನಿ ಬಿಡು. ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು ಸೋ ಮಚ್. ಮತ್ತೆ ಅಮ್ಮ ಏನು ಮಾಡ್ತಿದ್ದಾರೆ? ಮಲಗಿದ್ದಾರಾ? ಊಟ ಮಾಡಿದ್ರಾ? ಆಹಾ ದೇವ್ರೆ, ಎಂಥ ಅವಕಾಶ ಕರುಣಿಸ್ತೀಯಪ್ಪ. ಪಾಪ ಅವಳಾಗೆ ಬಂದು ಬಲೆಗೆ ಬೀಳ್ತಾವಳೆ. ಇಂಥ ಸಮಯನ ಸರಿಯಾಗಿ ಬಳಸ್ಕೋಬೇಕು. ನಮ್ಮರೆ ನೀವು ಯೋಚನೆ ಮಾಡ್ತಾನೆ ಈ ನಿರ್ಧಾರ ತಗೊಂಡಿರೋದು.